ಹಲೋ ಗಾಯ್ಸ್, ದೋಸಾ ಕ್ಯಾಂಪ್ ಬೈ ಹಳ್ಳಿ ಮನೆ ಅಂತ ಅಂದ್ಬಿಟ್ಟು ಹೊಸದಾಗಿ ಇದೊಂದು ಹೋಟೆಲ್ ಶುರುವಾಗಿದೆ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಬನ್ನೇರುಘಟ್ಟ ಮೇನ್ ರೋಡು, ಅರಕೆರೆ ರಾಯಲ್ ರೆಸಿಡೆನ್ಸಿ ಲೇಔಟ್ ಅಂತ ಬರುತ್ತೆ. ಅಲ್ಲಿ ಇದು ಹೊಸದಾಗಿ ಶುರುವಾಗಿದೆ. ಇದು ಹೋಟೆಲ್ ಶುರುವಾಗಿ ಈಗ ಒಂದು 15 ಡೇಸ್ ಆಗಿರ್ಬೋದು ನೋಡಿ. ಇಲ್ಲಿ ನಾವು ಸೆಕೆಂಡ್ ಟೈಮು ಹೋಗಿ ಟೇಸ್ಟ್ ಮಾಡ್ತಾ ಇರೋದು. ಇಲ್ಲಿ ಎಲ್ಲ ಥರ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸು ಎಲ್ಲ ಥರನೂ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಇದು ಯಾವ ಥರ ನನಗೆ ಫೀಲ್ ಆಯಿತು ಅಂತಂದರೆ ರಾಮೇಶ್ವರಂ ಕೆಫೆ ಥರನೇ ಇದೆ ಅಂತ ಅನ್ನಿಸ್ತು. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ವೆರೈಟೀಸ್ ಆಫ್ ಇಡ್ಲಿ, ದೋಸೆ, ಇಡ್ಲಿಗೆ ರೆಡ್ ಚಟ್ನಿ, ವೈಟ್ ಚಟ್ನಿ, ಕೊಕೊನಟ್ ಚಟ್ನಿ, ಆಮೇಲೆ ಸಾಂಬಾರು ಎಲ್ಲ ಕೊಡ್ತಾರೆ. ಆಮೇಲೆ ಇಲ್ಲಿ ಫಿಲ್ಟರ್ ಕಾಫಿ, ಟೀ ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಮಸಾಲ ದೋಸೆ, ರವೆ ಇಡ್ಲಿ, ವೆರೈಟೀಸ್ ಆಫ್ ಜ್ಯೂಸು, ಚಾಟ್ಸು ಎಲ್ಲ ಥರನೂ ಇದೆ. ಒಂದು ಸರಿ ನೀವು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ನಮಗೆ ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆಗಿದ್ದರಿಂದ ನಾವು ಎರಡನೇ ಸಲ ಹೋಗಿ ನಾವು ಮತ್ತೆ ಟ್ರೈ ಮಾಡಿದ್ವಿ. ಆದರೆ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ ಯಾವಾಗಲೂ. ಕುತ್ಕೊಂಡು ತಿನ್ನೋಕ್ಕೂ ಒಂದು ಸ್ಪೇಸು ಇದು ಮಾಡಿದ್ದಾರೆ ಕೆಳಗಡೆ ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೂ ಇದೆ. ಬಟ್ ಏನಂತಂದರೆ ಯಾವಾಗಲೂ ಆಕ್ಯುಪೈಡ್ ಆಗಿರುತ್ತೆ. ತುಂಬ ಕ್ರೌಡ್ ಇರೋದ್ರಿಂದ ನೀವು ಆರ್ಡ್ರ್ ಮಾಡೋಕ್ಕೂ ಅಷ್ಟೇ ಸ್ವಲ್ಪ ಕ್ರೌಡ್ ಇರುತ್ತೆ, ಲೈನ್ ಇರುತ್ತೆ. ಸೊ ವೆಯ್ಟ್ ಮಾಡಬೇಕು. ಆಮೇಲೆ ಹೋಗಿ ಅಲ್ಲಿ ನಾವು ತೊಗೊಂಡಿರೋ ಬಿಲ್ಲು ತೋರಿಸ್ಬಿಟ್ಟು ನಾವು ಊಟ ತೊಗೊಳಕ್ಕೂ ಅಲ್ಲೂ ಸ್ವಲ್ಪ ತುಂಬ ಕ್ರೌಡ್ ಇರುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ತೊಗೊಳೋದಕ್ಕೂ ಅಷ್ಟು ವೆಯ್ಟ್ ಮಾಡೋದಕ್ಕೂ ವರ್ತು ಅಂತ ಅನಿಸುತ್ತೆ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅವರು ಬೋರ್ಡಲ್ಲಿ ಏನೇನು ಫುಡ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಮೆನು ಡೀಟೇಲಾಗಿ ಇದು ಮಾಡಿದ್ದಾರೆ. ಸೊ ಡೆಫಿನೆಟಾಗಿ ನೀವು ಒಂದ್ಸಲಿ ಹೋಗಿ ಟ್ರೈ ಮಾಡಿ, ಎಲ್ಲ ಚೆನ್ನಾಗಿದೆ. ಫಸ್ಟ್ ಟೈಮ್ ಹೋದಾಗ ಬರೀ ತಟ್ಟೆ ಇಡ್ಲಿ ಮತ್ತು ಕಾಫಿ ಮಾತ್ರ ತೊಗೊಂಡು ಬಂದಿದ್ವಿ, ಯಾಕಂದರೆ ಟೈಮ್ ಇರಲಿಲ್ಲ. ಸೆಕೆಂಡ್ ಟೈಮ್ ಹೋದಾಗ ಗೀ ಪುಡಿ ತಟ್ಟೆ ಇಡ್ಲಿ ಮತ್ತು ಮಸಾಲ ದೋಸೆ, ಆಮೇಲೆ ಕಾಫಿ, ಟೀ, ಅದ್ರ ಜೊತೇಲಿ ನಾವು ಮ್ಯಾಂಗೋ ಫಲೂಡಾ ಪ್ಲಸ್ ಹಾಟ್ ಚಾಕ್ಲೇಟ್ ಫಜ್ಜ್ ಇದೆಲ್ಲ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಮೇಯ್ನ್ ಏನು ಪ್ರಾಬ್ಲಮ್ಮು ಅಂತ ಅಂದರೆ ಇದು ಫುಡ್ಡು ಆರ್ಡ್ರ್ ಮಾಡೋದಕ್ಕೂ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು. ಆಮೇಲೆ ತೊಗೊಂಡ್ಮೇಲೂ ಅದು ನಾವು ಆರ್ಡ್ರ್ ಮಾಡಿದ್ಮೇಲೂ ನಾವು ಹೋಗಲ್ಲಿ ಫುಡ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೂ ತುಂಬ ವೆಯ್ಟ್ ಮಾಡಬೇಕು. ಅದೊಂದು ನಮಗೆ ತುಂಬ ಬೇಜಾರಾಯಿತು. ಅದಕ್ಕೆ ಸ್ವಲ್ಪ ಇನ್ನೂ ಏನಾರು ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಇದರಿಂದ ಹೋಗಿರ್ತೀವಿ ನಾವು ಊಟ ಮಾಡಬೇಕು ಅಂತ ಅಂದ್ಬಿಟ್ಟು. ಸುಮಾರು ಹೊತ್ತು ಈ ಥರ ವೆಯ್ಟ್ ಮಾಡಿದ್ರೆ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ. ಸೊ ಅದು ಒಂದು ಅವರು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆಯಲ್ಲ, ಅದು ತುಂಬ ಅಷ್ಟೊಂದು ಸ್ಪೇಸ್ ಆಕ್ಯುಪೈ ಮಾಡೋದಿಲ್ಲ. ಸ್ವಲ್ಪ ದೊಡ್ಡದಾಗಿ ಇದು ಮಾಡಿದ್ರೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೇಲೂ ನಿಮಗೆ ಫಸ್ಟ್ ಫ್ಲೋರಲ್ಲೂ ಅವೈಲೇಬಲ್ ಮಾಡಿದ್ದಾರೆ ಸೀಟಿಂಗ್ಸು. ಬಟ್ ಅಲ್ಲೇನಂತಂದರೆ ಆರ್ಡ್ರ್ ಮಾಡಬೇಕು. ಸೊ ಆಮೇಲೆ ಪ್ರೈಸಸ್ಸು ತುಂಬ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತು. ಅಂತ ಏನು ಕಾಸ್ಟ್ಲಿ ಇಲ್ಲ. ಸೊ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಒಂದ್ಸಲಿ ಟ್ರೈ ಮಾಡಿ. ಡೆಫಿನೆಟ್ಲಿ ವರ್ತ್ ಟ್ರೈಯಿಂಗ್ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ಸುತ್ತಮುತ್ತ ಅರಕೆರೆಯಲ್ಲಿ ಯಾವುದೂ ಈ ಥರ ಒಂದು ಇಷ್ಟು ಟೇಸ್ಟಿಯಾಗಿರುವಂತಹ ಒಂದು ಹೋಟೆಲು ಇರಲಿಲ್ಲ. ಬಟ್ ಇದು ಆಗಿರೋದು ನಮಗೆ ತುಂಬಾ ಅನುಕೂಲ ಆಯಿತು ಅಂತ ಅನಿಸ್ತಾ ಇದೆ. ಎಮರ್ಜೆನ್ಸಿ ಯಾವಾಗಲಾರ ಇತ್ತು ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಹೋಗಿ ನಾವು ಊಟ ಮಾಡಬಹುದು. ಯಾಕಂದರೆ ಇದು ಇನ್ನೊಂದು ವಿಷಯ ಏನು ಅಂತಂದರೆ, ಇದು ಮಧ್ಯರಾತ್ರಿ 1 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ಮಾರ್ನಿಂಗು ಬೇಗ ಓಪನ್ ಆಗುತ್ತೆ. ಇದು ನೈಟ್ ಮಾತ್ರ 1 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ನೀವು ಇನ್ ಕೇಸ್ ಲೇಟ್ ಆಯಿತು, ಬೇರೆ ಕಡೆ ಎಲ್ಲೂ ಫುಡ್ ಸಿಗಲಿಲ್ಲ ಅಂತಂದರೂ ಇಲ್ಲಿ ಹೋಗಿ ಡೆಫಿನೆಟಾಗಿ ನೀವು ತಿನ್ಕೊಂಡು ಬರ್ಬೋದು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.